ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 19ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾಂ ಸ್ಮೃತಾಂ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಬೀಸದ ಕಡೆ ಇರುವಂತಹ ದೀಪವು ಅಲುಗಾಡುವುದಿಲ್ಲ. ಆತ್ಮನ ಯೋಗವನ್ನು ಮಾಡುತ್ತಿರುವ ಯೋಗಿಯ ನಿಗ್ರಹಿಸಿದ ಚಿತ್ತಕ್ಕೆ ಇದೊಂದು ಉಪಮಾನವೆನಿಸುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಧ್ಯಾನ ಮಾಡುತ್ತಿರುವಂತಹ ಯೋಗಿಯ ಮನಸ್ಸಿಗೆ ಒಂದು ಉರಿಯುತ್ತಿರುವ ಅಥವಾ ಪ್ರಜ್ವಲಿಸುತ್ತಿರುವಂತಹ ದೀಪದ ಉದಾಹರಣೆಯನ್ನ ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಅಂದ್ರೆ ಇದನ್ನ ಸಾಂಕೇತಿಕವಾಗಿ ಧ್ಯಾನ ಮಾಡ್ತಾ ಇದೆಯಾ ಅಂತ ಹೇಳಂದ್ರೆ ನಿನ್ನಲ್ಲಿ ಜ್ಞಾನ ಇದೆ ಅಂತ ಹೇಳಿ ಅರ್ಥ. ಧ್ಯಾನವನ್ನ ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಇನ್ನು ಕತ್ತಲೆಯ ಕೂಪದಲ್ಲಿಯೇ ಮುಳುಗಿ ಬಿಟ್ಟಿದ್ದೇವೆ ಎನ್ನುವ ಅರ್ಥದಲ್ಲಿ ಇದನ್ನ ತಿಳಿಸ್ತಾ ಇದ್ದಾನೆ ಕೃಷ್ಣ. ನಮ್ಮೊಳಗೆ ಒಂದು ಜ್ಞಾನದ ದೀಪ ಉರಿಬೇಕು ಅಂತೇಳಂದ್ರೆ ಅಲ್ಲಿ ಧ್ಯಾನಕ್ಕೆ ನಾವು ಅಣಿಯಾಗಬೇಕು. ಈಗಾಗಲೇ ಹಿಂದಿನ ಒಂದು 8-9 ಶ್ಲೋಕಗಳು ಧ್ಯಾನವನ್ನ ಯಾಕಾಗಿ ಮಾಡಬೇಕು, ಧ್ಯಾನಕ್ಕೆ ಸಿದ್ಧತೆ ಹೇಗಿರಬೇಕು, ಧ್ಯಾನದ ತಯಾರಿ ಹೇಗಿರಬೇಕು, ಧ್ಯಾನವನ್ನ ಹೇಗೆ ಮಾಡಬೇಕು ಅನ್ನುವಂಥ ಅಂಶವನ್ನ ಕೃಷ್ಣ ಈಗಾಗಲೇ ತಿಳಿಸಿದ್ದಾನೆ. ಮುಂದುವರೆದು ಆ ಧ್ಯಾನದ ಪ್ರಾಮುಖ್ಯತೆ ಏನು, ಅದರ ಮಹತ್ವವೇನು, ಅದು ಯಾವುದಕ್ಕೆ ಸಮ ಅನ್ನುವಂಥ ಅಂಶವನ್ನ ಇಂದಿನ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳಂದ್ರೆ ನಾವು ಯಾವಾಗ ದೀಪವನ್ನ ಪ್ರಜ್ವಲಿಸ್ಕೊಳ್ತೀವೋ ಆಗ ಧ್ಯಾನಸ್ಥ ಸ್ಥಿತಿಗೆ ಅಣಿಯಾಗಿದೆ, ಧ್ಯಾನಸ್ಥ ಸ್ಥಿತಿಯಲ್ಲಿ ನಮ್ಮ ಬದುಕು ಇದೆ ಅಂಥೇಳಿ ಅರ್ಥ. ಒಂದು ದೀಪ ನಾವು ಭೌತಿಕವಾಗಿ ಗಮನಿಸಿದ್ರೆ ಅದು ಪ್ರಜ್ವಲಿಸ್ತಾ ಇರುತ್ತೆ, ದೀಪದ ಕಿಡಿ ಉರಿತಾ ಇರುತ್ತೆ. ಹೆಚ್ಚು ಗಾಳಿ ಬೀಸೋದಿಲ್ಲ ಎಲ್ಲಿಯೋ ಅಂದ್ರೆ, ಅಥವಾ ಹೆಚ್ಚು ಯಾವ ಸ್ಥಳದಲ್ಲಿ ಹೆಚ್ಚು ಗಾಳಿ ಬೀಸೋದಿಲ್ವೋ ಅಲ್ಲಿ ಆ ದೀಪದ ಕುಡಿ ಅನ್ನೋದೇನಿದೆ ಅದು ಅಲುಗಾಡದೆ ಒಂದೇ ಸಮನಾಗಿರುತ್ತೆ. ಅಥವಾ ನಾವು ತುಂಬ ಗಾಳಿ ಬೀಸ್ತಾ ಇದ್ರೆ ಆ ಗಾಳಿಯ ದೀಪಕ್ಕೆ ಯಾವುದೇ ತೊಂದರೆ ಕೊಡದಂತೆ ಅದನ್ನ ಒಂದು ಬಾಕ್ಸ್ ಮೂಲಕವೋ ಅಥವಾ ಒಂದು ಗಾಜಿನ ಶಿಖೆಯಲ್ಲಿಯೋ ಅದನ್ನ ಕವರ್ ಮಾಡ್ತೀವಿ, ಅದನ್ನ ರಕ್ಷಣೆ ಕೊಡ್ತೀವಿ. ಆಗ್ಲೂ ಕೂಡ ಆ ಗಾಳಿ ಅದಕ್ಕೆ ಸೋಂಕದಂತೆ ಮಾಡಿ ಆ ದೀಪ ಪ್ರಜ್ವಲಿಸೋದಕ್ಕೆ ನಾವು ಅನುವು ಮಾಡಿಕೊಡ್ತೇವೆ. ಅದು ಯಾಕೆ ಇದನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ಅದರಂತೆಯೇ ಪರಮಾತ್ಮನನ್ನ ಚಿಂತಿಸುತ್ತಿರುವವನ ಮನಸ್ಸು, ಯಾರು ಪರಮಾತ್ಮನ ಕಡೆಗೆ ಚಿಂತಿಸ್ತಾ ಇರ್ತಾರೋ ಅವರ ಮನಸ್ಸು ಗಾಳಿ ಬೀಸಿದ್ರು ಕೂಡ ಅಥವಾ ಗಾಳಿ ಬೀಸದೇ ಇರುವ ಕಡೆ ಅದರ ಕುಡಿ ಒಂದೇ ಸಮನೆ ಉರಿತಾ ಇರುತ್ತೆ. ಅಂತಂದ್ರೆ ಈ ಪ್ರಪಂಚದ ಆಸೆಗಳಿಂದ ಅವನ ಧ್ಯಾನಸ್ಥ ಸ್ಥಿತಿ ಚಲಿಸುವುದಿಲ್ಲ. ಆಸೆಯ ಗಾಳಿ ಅಲ್ಲಿಗೆ ಬರದಂತೆ ಅವನು ಮಾಡಿಕೊಂಡಿರ್ತಾನೆ. ಎಲ್ಲ ಇಂದ್ರಿಯಗಳ ಬಾಗಿಲುಗಳನ್ನು ಮುಚ್ಚಿ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡಿರುವವನು ಇವನು. ಈ ಪ್ರಪಂಚದ ಮಮತೆಗಳನ್ನ ಬಿಟ್ಟಿದ್ರೆ ಮಾತ್ರ ಒಬ್ಬನ ಮನಸ್ಸು ಪರಮಾತ್ಮನ ಮೇಲೆ ಕೇಂದ್ರೀಕೃತವಾಗತ್ತೆ.
ಯೋಗಿಯಾಗಿರೋನು ಇದನ್ನೆಲ್ಲ ಮಾಡ್ಕೊಳ್ತಾನೆ. ಅನೇಕ ವೇಳೆ ಧ್ಯಾನ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ, ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಏನು ಮಾಡಬೇಕು ಅನ್ನೋದು ನಾವು ಮಾಡಿರೋದಿಲ್ಲ. ಆದ ಕಾರಣವೇ ಎಲ್ಲೂ ಇಲ್ಲದ ಒಂದು ಚಿತ್ತ ಚಾಂಚಲ್ಯ ಆಗ ನಮಗೆ ಎದುರಾಗತ್ತೆ. ಯೋಗಿಯಾಗಿರೋನು ಧ್ಯಾನ ಮಾಡುವಂತಹ ಸಮಯದಲ್ಲಿ ಮನಸ್ಸನ್ನು ಅಣಿ ಮಾಡಲು ಹೋಗೋದಿಲ್ಲ. ಅವನು ಮನಸ್ಸನ್ನು ಸದಾ ಧ್ಯಾನಕ್ಕಾಗಿಯೇ ಅಣಿ ಮಾಡ್ತಾ ಇರ್ತಾನೆ. ಆದ ಕಾರಣವೇ ಧ್ಯಾನಕ್ಕೆ ಕುಳಿತರೆ ಧ್ಯಾನ ಅವನಿಗೆ ಸಿದ್ಧಿಸುವುದು. ಅಣಿಯಾಗುವುದು ಎಂದರೆ ಮನಸ್ಸು ವಿಷಯ ವಸ್ತುಗಳನ್ನ ಕುರಿತು ಚಿಂತಿಸದೇ ಇರುವಂಥದ್ದು. ಹೇಗೆ ಅಂದ್ರೆ, ನಾವು ಧ್ಯಾನ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತೀವಿ, ಮನಸ್ಸಿನ ಮೂಲಕ ಅನ್ಕೊಳ್ತೀವಿ. ಆದ್ರೆ ಯಾವುದೋ ಒಂದು ಕೆಲಸ ಕಾರ್ಯ ನಮ್ಮ ಕಣ್ಣಿಗೆ ಕಂಡ ಕೂಡಲೇ ಅದ್ ಕಡೆ ನಮ್ಮ ಮನಸ್ಸು ವಾಲ್ಬಿಡತ್ತೆ. ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಸಿನಿಮಾ ಇದೆ ಅಂದ ತಕ್ಷಣ ನಾವು ಹೊರಟು ಬಿಡ್ತೀವಿ, ಹೋಗೋಣ ಬಾ ಸಿನಿಮಾ ಒಳ್ಳೆ ಬಂದಿದೆ ಅಂತ ಹೇಳಿ. ಅಥವಾ ಎಲ್ಲೋ ಒಂದ್ ಕಡೆ ತಿನ್ನೋದು ತುಂಬಾ ಚೆನ್ನಾಗಿದೆಯಪ್ಪ, ಬಾ ಅಲ್ಲಿ ಹೊರಟು ಬಿಡೋಣ ಅಂತ ಹೇಳಿ ಹೊರಟು ಬಿಡ್ತೀವಿ. ಅಥವಾ ಎಲ್ಲೋ ಒಂದು ಒಳ್ಳೆ ಅಂಗಡಿ ತೆರೆದಿದೆ, ಆ ಹೋಟೆಲ್ಗೆ ಹೋಗೋಣ, ಅಥವಾ ಒಂದು ಒಳ್ಳೆ ಅಂಗಡಿ ಇದೆ, ಬಟ್ಟೆ ಕೊಳ್ಳೋಣ, ಸೀರೆ ನೋಡೋಣ, ಅಥವಾ ಒಂದು ಒಳ್ಳೆ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಈ ಮನಸ್ಸು ಹೊರಟು ಬಿಡುತ್ತೆ. ಆದ್ರೆ ಯಾವುದೇ ವಿಷಯ ವಸ್ತುಗಳಿಗೆ ನಮ್ಮ ಮನಸ್ಸನ್ನ ಹರಿಬಿಡಿಸದೆ, ನಮ್ಮ ಮನಸ್ಸನ್ನ ಚಿತ್ತ ಚಾಂಚಲ್ಯಗೊಳಿಸಿಕೊಳ್ಳದೆ ಪರಮಾತ್ಮನ ಕಡೆಗೆ, ಧ್ಯಾನದ ಕಡೆಗೇನೆ ಇರುತ್ತೋ ಆಗ ಮಾತ್ರ ಯೋಗಿ ಆಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ಆಲೋಚನೆಯನ್ನ ಓಡಿಸಿ ಬಿಡೋದಲ್ಲ, ಆದ್ರೆ ಅದನ್ನ ಸಂಯಮದಲ್ಲಿರಿಸಿಕೊಂಡು ಪರಮಾತ್ಮನ ಕಡೆಗೆ ಚಿಂತನೆ ಮಾಡುವಂಥದ್ದಿದೆಯಲ್ಲ, ಅದು ಬೇಕಾಗಿರುವಂಥ ಮೂಲ ಅಂಶ. ಪರಮಾತ್ಮನ ಆಲೋಚನೆಯನ್ನ ತಂದು ವಿಷಯ ವಸ್ತುಗಳ ಚಿಂತನೆಯನ್ನ ನಾವು ಓಡಿಸ್ಬೇಕು. ಪ್ರಪಂಚದ ಮೇಲಿನ ಮಮತೆಯನ್ನ ಬಿಡಿಸ್ಬೇಕು. ಭಗವಂತನನ್ನ ಈ ಮನಸ್ಸು ಹಿಡಿಯಬೇಕು. ಅವನನ್ನ ಬಿಗಿಯಾಗಿ ಹಿಡಿದುಕೊಂಡ್ರೆ ಮಾತ್ರ ವಿಷಯ ವಸ್ತುಗಳನ್ನ ಚಿಂತಿಸುವುದನ್ನ ನಿಗ್ರಹಿಸಬಹುದು. ಅಲ್ಲಿ ನಮಗೆ ನೆಲೆ ಸಿಕ್ಕದೆ ಸುಮ್ಮನೆ ವಿಷಯ ವಸ್ತುಗಳನ್ನ ಚಿಂತಿಸೋದಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವಂತಹ ಯುಕ್ತನ ಮನಸ್ಸನ್ನ ಈ ಒಂದು ಶ್ಲೋಕದಲ್ಲಿ ಒಂದು ಸುಂದರ ಉಪಮೆಯ ಮೂಲಕ ಕೃಷ್ಣ ಕೊಡ್ತಾನೆ. ಅದೇ ಗಾಳಿ ಬೀಸದೇ ಇರುವ ಜಾಗದಲ್ಲಿರಿಸಿರುವ ದೀಪದ ಉರಿಯು ಅಲುಗಾಡದೆ ಇರುವಂತೆ ಈ ಪ್ರಾಪಂಚಿಕ ವಿಷಯ ವಸ್ತುಗಳಿದ್ದರೂ ಕೂಡ ಅವುಗಳ ಬಗ್ಗೆ ಮನಸ್ಸು ಅಸ್ಥಿರಗೊಳ್ಳದೆ ಸ್ಥಿರವಾಗಿ ಇರಿಸಿಕೊಂಡು, ಚಿತ್ತ ಚಾಂಚಲ್ಯಗೊಳಿಸಿಕೊಳ್ಳದೆ ಒಂದು ತಹಬದಿಯಲ್ಲಿ ಇರಿಸಿಕೊಂಡು ಭಗವಂತನನ್ನೇ ಧ್ಯಾನಿಸುವಂತಹ ಒಂದು ಸ್ಥಿತಿಯೇ ನಾವು ಸಮಾಧಿ ಸ್ಥಿತಿ ಅಂತ ಹೇಳುವಂಥದ್ದು. ಆ ಸಮಾಧಿಯ ಸ್ಥಿತಿಗೆ ನಾವು ಹೋಗಿ ಮುಟ್ಟಬೇಕಾಗಿರುವಂಥದ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಸದ್ದು ಗದ್ದಲ ಮರೆತು ಎನಿತು ಬರುವೆಯೋ ದೂರ, ಸದ್ದು ಗದ್ದಲ ಮರೆತು ಎನಿತು ಬರುವೆಯೋ ದೂರ, ಇದೆ ಅನಿತು ಶಾಂತ ನೆಲೆ ನಿನ್ನ ಮನದಲ್ಲಿ, ಅರಸರಸಿ ಅರಿವುದಕ್ಕೆ ಸಹಕಾರಿ ಒಳನೋಟ, ಅರಸರಸಿ ಅರಿವುದಕ್ಕೆ ಸಹಕಾರಿ ಒಳನೋಟ, ಪರಮ ಸುಖ ಏಕಾಂತ ಮುದ್ದು ರಾಮ, ಪರಮ ಸುಖ ಏಕಾಂತ ಮುದ್ದು ರಾಮ. ಸದ್ದು ಗದ್ದಲ ಮರೆತು ಅಂತಂದ್ರೆ ಯಾವುದೋ ಡ್ರಮ್ ಬಾರಿಸ್ಬೇಕು, ಎಲ್ಲೋ ಒಂದು ಡೊಳ್ಳಾಟ ಕೋಲಾಟ ಕುಣಿಬೇಕು ಅಂತಲೇ ಅಲ್ಲ. ಸದ್ದು ಗದ್ದಲಗಳು ಅಂತಂದ್ರೆ ನಮ್ಮ ಇಂದ್ರಿಯಗಳೆಲ್ಲ ಅದರ ಒಂದು ಆಕರ್ಷಣೆಗೆ, ಹೊರಗಿನ ಪ್ರಾಪಂಚಿಕ ವಿಷಯಗಳ ಆಕರ್ಷಣೆಗೆ ಒಳಗಾಗದೆ ಅದನ್ನೆಲ್ಲ ತೊರೆದು ಅದನ್ನೆಲ್ಲ ದೂರ ಇಟ್ಟು, ಇದೆ ಅನಿತು ಶಾಂತ ನೆಲೆ ನಿನ್ನ ಮನದಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವಾಗ ಶಾಂತಿಯನ್ನು ನೆಲೆಗೊಳಿಸ್ಕೊಳ್ತೀನೋ ಅದಕ್ಕೆ ನಾವು ಅರಿವನ್ನ ಪಡೆದು ಆ ಅಂತರಂಗದ ಒಳನೋಟದ ಸಹಕಾರವನ್ನ ಪಡೆದಾಗ ಮಾತ್ರ ಆಗ ದೊರೆಯುವ ಏಕಾಂತ ಇದೆಯಲ್ಲ, ಅದು ಪರಮ ಸುಖ ಅಂತ ಹೇಳಿ ಕೃಷ್ಣ ಮುದ್ದುರಾಮನ ಮೂಲಕ ತಿಳಿಸ್ತಾ ಇರುವಂಥದ್ದು. ಪರಮ ಸುಖವೇ ಯಾವುದದು? ಏಕಾಂತ. ಏಕಾಂತ ಅಂದ್ರೆ ಕೇವಲ ನೀನು ಒಬ್ಬರೇ ಕುಳಿತುಕೊಂಡು ನೋವು ಪಟ್ಕೊಳ್ಳೋ ಅಂಥದ್ದಲ್ಲ.
ಲೋಕಾಂತಕ್ಕೆ ಒಂದು ಪ್ರಾಪಂಚಿಕ ವಿಷಯ, ಆದರೆ ಏಕಾಂತದಲ್ಲಿ ನೀನು ಪಡೆಯುವಂತಹ ಅರಿವು, ಜ್ಞಾನ, ಶ್ರದ್ಧೆ, ಬೌದ್ಧಿಕ ಸಂಪತ್ತು ಇದೆಯಲ್ಲ, ಅದು ನಿನಗೆ ನಿನ್ನ ಜೀವನದ, ನಿನ್ನ ಬದುಕಿನ ಪರಮ ಸುಖವನ್ನ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಮುದ್ದುರಾಮ ತಿಳಿಸ್ತಾ ಇದ್ದಾನೆ. ಅಂಥ ಪರಮ ಸುಖವನ್ನ ಪಡಿಲಿಕ್ಕೆ ಭಗವದ್ಗೀತೆಯೇ ನಮಗೆ ಮಾರ್ಗದರ್ಶಿ. ಅಂಥ ಭಗವದ್ಗೀತೆಯ ಶ್ರೀಕೃಷ್ಣನ ನುಡಿಗಳನ್ನ ಆಲಿಸುತ್ತಾ ಅದನ್ನ ಪರಿಪಾಲನೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆ ಪರಿಪಾಠವನ್ನ ನಾವು ರೂಢಿಸಿಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.